ನೀ ಇರ್ಬೇಕನಪ್ಪ ಮನೋಜ ಇವತ್ತು. ಹ್ಞೂ ರೀ, ನಾವು ಇರ್ತೀವ್ರಿ ಇವತ್ತೊಂದಿನ. ಮತ್ತು ನಾವು ಭಾಳ ದಿನ ಆಗಿತ್ತು ಬಂದಿದ್ದೇ ಇಲ್ಲ. ಅದಕ್ಕೆ ಒಂದಿಷ್ಟು ಎಲ್ಲರನ್ನೂ ಮಾತಾಡ್ಸ್ಕೊಂಡು ಹೋದ್ರ ಅಂತಂದು ಬಂದ್ವಿ ನೋಡ್ರಿ. ಅದ ಹೊತ್ತಿಗೆ ನೀವು ಬಂದ್ರಿ, ನನಗೂ ಖುಷಿ ಆಯ್ತು ಮಲ್ಲುನ್ನು ಭೇಟಿಯಾಗಿ. ನೀವು ಇವತ್ತಿರ್ರಿ ಬೇಗ್ರ, ಇವತ್ತೊಂದಿನ ಇದ್ಬಿಟ್ರಿ. ನಾಳೆ ಮುಂಜಾನೆ ಹೋಗಕ್ಕಂತ್ರಿ ನೀವು ಹೆಂಗೆ. ಮತ್ತು ಮನೋಜ್ನು ಇರ್ತಾನ, ನೀವು ಇರ್ರಿ, ಮಲ್ಲಪ್ಪನು ಇರಲಿ. ಅದು ಹೆಂಗ್ರಿ ಅಮ್ಮರ, ಇನ್ನ ಬೀಗ್ತನ ಆಗಿಲ್ಲ, ಬೀಗ್ತನ ಆಗದ ಮನೆಯಾಗ ಇರೋದಾರ ಹೆಂಗ್ರಿ? ಇಲ್ಲಿಲ್ರಿ, ಬೇಡ, ನಾವು ಪರವಾಗಿಲ್ಲ ಬರ್ತೀವಿ. ಮತ್ತು ಇನ್ನೊಂದೇಟು ಬಂದಾಗ ಬೀಗ್ತನ ಆದ್ಮ್ಯಾಗ ಬೀಗ್ರಕ್ಕಿ ನೋಡ್ರಿ. ಅವಾಗ ನಮ್ಮ ಮಗ ನಿಮ್ಮ ಮೊಮ್ಮಗಳದು ಕೊಳ್ಳಿಗೆ ತಾಳಿ ಕಟ್ಟಿದ್ಮ್ಯಾಗ ನೀವು ಎಷ್ಟು ದಿನ ಅಂತೀರ ಅಷ್ಟು ದಿನ ಎಲ್ಲರೂ ಸೇರಿ ಒಟ್ಟಿಗೆ ಎದಕ್ಕರ ಬರ್ತೀವಿ. ಒಟ್ಟಿಗೆ ನಮ್ಮ ಮಂದಿಯವ್ರಿಗಾರ ಹೋಗುಣ್ರಿ. ಇಲ್ಲಾಂದ್ರೆ ಮದುವೆ ಆದ್ಮ್ಯಾಗ ಯಾವ್ದಾರ ಒಂದು ಏನರ ಒಂದು ಏನಂತೀವಿ ನಾವು, ದೈವಿಕ ಸ್ಥಳಕ್ಕರ ಹೋಗಿ ಬರನ್ರಿ. ಏನಂತೀರಿ? ನಂಗಂತ್ರು ರೀ ಧರ್ಮಸ್ಥಳಕ್ಕೆ ಹೋಗ್ಬೇಕಂತ ಭಾಳ ಆಸೆ ರೀ, ಭಾಳ ಅಂದ್ರೆ ಭಾಳ ಆಸೆ. ನಮ್ಮ ಮಂದಿಯವರು ಈರಭದ್ರ ಸ್ವಾಮಿ ಅಲ್ರಿ, ಹಾಗಾಗಿ ನನ್ನ ಮಗ್ಗ ನಮ್ಮ ಅತ್ತೆಯವರೆಲ್ಲರೂ ಸೇರಿ ಈರಣ್ಣ ಅಂತ ಹೆಸರು ಇಟ್ಬಿಟ್ರು. ಆದ್ರೆ ನಂಗೆ ಮಂಜುನಾಥ ಅಂತ ಇಡ್ಬೇಕಂತ ಭಾಳ ಅಂದ್ರೆ ಭಾಳ ಆಸೆ ಐತ್ರಿ. ನಂಗೆ ಧರ್ಮಸ್ಥಳಕ್ಕೆ ಹೋಗ್ಬೇಕನ್ನ ಭಾಳ ಐತ್ರಿ. ಒಮ್ಮೆ ಹೋಗಿಲ್ರಿ, ಹೋಗ್ಬೇಕನ್ನ ಭಾಳ ಐತಿ ನೋಡ್ರಿ ಬೇಗ. ಹೌದ್ರಿ, ನೀವು ನಂಬ್ತೀರ ಬಿಡ್ತೀರಾ? ನಮ್ಮ ಸುಭದ್ರನು ಅಷ್ಟ, ಆಕಿಗೆ ಏನಾರ ಮನ್ಸಿಗೆ ನೋವು ಆತು, ಭಾಳ ತ್ರಾಸ ಆತಂದ್ರೆ ಹೋಗನ್ರಿ ಅಂತಾಳ. ನಮ್ದು ಟ್ಯಾಕ್ಟ್ರಿ ಐತ್ರಿ, ಟ್ಯಾಕ್ಟ್ರಿ ಮ್ಯಾಗ ಇದನ್ನ ಹಾಕ್ಬಿಡ್ತೀವ್ರಿ, ತಾಡ್ಪಲ್ ಹಾಕಿ ಕೊಲಾರ ಬಂಡಿಗೆ ಇರ್ತಲ್ರಿ, ಹಂಗೆ ಮಾಡಿ ಕಾಸ ಮದುವೆ ಆದ್ಮ್ಯಾಗ ಒಂದಿನ ಎಲ್ಲರೂ ಸೇರಿ ಹೋಗುನಂತ್ರಿ. ಏನಂತೀರಿ? ಯಪ್ಪ, ನನಗೂ ಎಲ್ಲೂ ಹೋಗಿಲ್ಲ ಬಂದಿಲ್ಲಪ್ಪ. ನಾನು ಹೋಗೇ ಇಲ್ಲ, ಯಾವ ಇದಕ್ಕೂ ಯಾತ್ರೆಗೂ ಹೋಗಿಲ್ಲ ನಾನು. ಹಾಗಾಗಿ ಎಲ್ಲರೂ ಕಾಶಿಯಾತ್ರೆ ಮಾಡ್ಬೇಕು ಅಂತಾರ. ಕಾಶೆಲ್ಲೋ ನಾವೆಲ್ಲೋ ಅದು ಹೆಂಗೆ ಹೋಗ್ತಾರ ಅನ್ನೋದು ಗೊತ್ತಿಲ್ಲ. ಕೊನೆಗೆ ಧರ್ಮಸ್ಥಳಕ್ಕರ ಹೋಗಿ ಬರ್ತೀನಿ. ನಾ ಸಾಯೋದ್ರಾಗನ ಮದುವೆ ಮಾಡಿ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗಯಪ್ಪ, ನಿನಗರ ಪುಣ್ಯ ಬರ್ತೈತಿ. ಲಕ್ಷ್ಮಿ, ನಾನರ ಎಲ್ಲರೂ ಹೋಗಿವನ? ನಾವು ಎಲ್ಲೂ ಹೋಗಿಲ್ಲ, ಹುಡುಗರು ಎಲ್ಲಿ ಹೋಗಿಲ್ಲ, ಯಾರು ಎಲ್ಲೆಲ್ಲೂ ಹೋಗಿಲ್ಲ. ನಾವು ಯಾವ ಪುಣ್ಯಕ್ಷೇತ್ರ, ಯಾವ ಪುಣ್ಯ ಸ್ನಾನ ಏನು ಮಾಡಿಲ್ಲ. ಹೋದ್ರೆ ಇಲ್ಲೇ ನಮ್ಮ ಹಂಪಿಗೆ ಹೋಗಿರ್ತೀವಿ, ಇಲ್ಲ ಅಂದ್ರೆ ಹುಲಿಗಿ, ಇಲ್ಲಂದ್ರೆ ಇನ್ನೆಲ್ಲಿ ಹೋಗ್ಬೇಕು, ಎಲ್ಲೆಲ್ಲೆಲ್ಲೂ ಹೋಗಿಲ್ಲ. ಈ ಸರಿ ಧರ್ಮಸ್ಥಳಕ್ಕೆ ಹೋದ್ರೆ ನಮ್ಮ ಕವಿತೆ ಮದುವೆ ಆದ್ಮ್ಯಾಗ ಮತ್ತು ನಮ್ಮ ಮನೋಜಪ್ಪನ ಅಕ್ಕನ ಗಂಡ, ನಮ್ಮ ಮನೋಜಪ್ಪ, ನಮ್ಮ ಸುನೀತಾ, ನಾವು ಅವರು ಸುಭದ್ರಕ್ಕರು, ಅವ್ರು 3 ಮಂದಿ ಓಸರು ಸೇರಿ ಹೋಗುನು. ಏನಂತೀರಿ? ನಮ್ದ ದೊಡ್ಡದೈತಿ ಪಾಪ, ಬಳಗ ಕಷ್ಟ ಆಗತ್ತ ಏನ? ಅಯ್ಯ, ಅದೇ ಹೆಂಗ್ರಿ ಅಕ್ಕರ, ಅದೇನು ಕಷ್ಟ ಆಗತ್ರಿ? ಟ್ಯಾಕ್ಟ್ರಿ ಅಂತ ನಮ್ದು ಐತ್ರಿ, ಮನೆ ಮುಂದೆ ನಿಂತಿರ್ತೈತಿ. ನಮ್ದು ಈ ಬಂಡಿನೂ ಅದಾವು, ಟ್ಯಾಕ್ಟ್ರಿನೂ ಐತ್ರಿ. ನಮ್ಮೂರಾಗ ಒಂದ ಟ್ಯಾಕ್ಟ್ರಿ ರೀ, ಬೇರೆ ಯಾರ್ದು ಇಲ್ಲ. ಹೋಗಂತವ್ರಿ ಟ್ಯಾಕ್ಟ್ರಾಗ ಮೆಲ್ಲಕ್ಕೆ ಹೋಗಿ ಮೆಲ್ಲಕ್ಕೆ ಬರೋಣಂತ. ಯಾಕೆ ಇದು ಮಾಡ್ತೀರಿ? ಆರಾಮಾಗಿ ಹೋಗಿ ಬರೋಣ. ಅಷ್ಟ ಮಾಡೋಣ. ಅದೇನು ಖರ್ಚು ಬರ್ತಾ ನೋಡ್ರಿ, ನಾವು ಒಟ್ಟು ಕೊಡ್ತೀವಿ. ನಾನು ಕೊಡ್ತೀನಿ ತಗೋರಿ, ಅಜ್ಜಾರ ಹೋಗಿ ಬರನ್ರಿ ಅಂತ. ಏನು ಮಲ್ಲು? ಹೋಗಿ ಬರನ್ರಿ, ಮೊದ್ಲು ಮದುವೆರ ಆಗಲಿ. ಅವಂಗೆ ಮದ್ವೆ ಚಿಂತೆ ಆತ್ರಿ, ಭಾಳ ಹೊತ್ತಾತು. ನಿಮ್ಮ ದಾರಿ ಕಾದ ಅರ್ಧ ಹೊತ್ತಾತು. ಅದ್ರಾಗ ಅಕ್ಕರ್ ಬಿಡ್ಲೇ ಇಲ್ಲ. ಚುಮ್ಮಾರಿ ಒಗ್ಗರಣೆ ತಿನ್ರಿ ಅಂತ ಹೇಳಿ ಮಾಡತ್ಲೆ ಸಾಕಾತ. ಬರ್ತೀವ್ರಿ, ಇನ್ನ ನಮಗೂ ತಡ ಆಗತ್ತ, ಬರ್ತೀವಿ. ಬಾರಪ್ಪ ಹೋಗುನ. ಮಲ್ಲು ಹೋಗ್ಬರಂಬ ಮರ, ಆಶೀರ್ವಾದ ಮಾಡ್ರಿ, ನಾವು ಹೋಗಿ ಬರ್ತೀವಿ. ಇದ್ರ ಬೇಸಿತ್ರಿ ಅಂತೀನಿ ನಾನು, ಇರ್ಬೇಕಿಲ್ರಿ? ಬ್ಯಾಡ್ರಿ, ಹಂಗ ನಮ್ಮ ಅಪ್ಪಾರು ಹೇಳಾರಲ್ರಿ. ಆಗ್ಲಿ, ಈ ಮನಿ ಅಳಿಯ ಅಂತಂದಾದ್ಮ್ಯಾಗ ಬರ್ತೀನಿ ರೀ. ಅತ್ತಿಯರ ಅಮ್ಮರ ಆಶೀರ್ವಾದ ಮಾಡ್ರಿ. ಇರ್ಲಪ್ಪ, ಇರ್ಲಿ, ಬಗ್ಬೇಡಪ್ಪ. ಅದ ನೀನು ಎಂಥದ ಪ್ಯಾಂಟ್ ಹಾಕೊಂಡಿರಿ, ಬೇಡ. ಎಲ್ಲ ಹೊಲ್ಸಕ್ಕವು, ಇದು ಸೆಗಣಿ ಸಾರಿಸಿದ್ ಮನಿ, ಬೇಡ ನಡಿತೈತಿ. ಓಯ್ ಬರ್ರಿ, ಹುಷಾರು ನೋಡ್ರಿ. ಹಂಗಂದ್ರೆ ತಡ್ರಿ. ಮೊನ್ನೆ ನಾವು ಒಂದಿಷ್ಟು ಬ್ಯಾಸ್ಗ್ಯಾಗ ಬಿಸಿಲು ಚಳ ಇತ್ತು ನೋಡ್ರಿ, ಮಜ್ಜಿಗೆ ಮೆಣಸಿನ್ಕಾಯಿ, ಸಂಡಿಗೆ ಎಲ್ಲ ಮಾಡೀವಿ. ಒಂದಿಷ್ಟು ಕಟ್ಕೊಡ್ತೀನಿ ತಡ್ರಿ, ಅಕ್ಕರಿಗೆ ಕೊಡ್ರಿ. ಪಾಪ ಅವರು ಅದ ಹೊತ್ನ್ಯಾಗನ ಕೈ ಮುರ್ಕೊಂಡಿದ್ರು, ಏನು ಮಾಡ್ದಂಗಾಗಿಲ್ಲ. ಉಪ್ಪಿನಕಾಯಿ ಎಲ್ಲ ಹಾಕಿ ನಾವು ಕೊಡ್ತೀನಿ ತಡ್ರಿ, ತಗೊಂಡೋಗಂತ್ರಿ ಅಂತ. ಅಯ್ಯೋ ಹೌದ್ರಿ, ಚಲೋ ಆತ್ ನೋಡ್ರಿ. ನನಗಂಕ್ರ ಉಣ್ಬೇಕಾದಾಗ ತುತ್ತಿಗೊಮ್ಮೆ ಉಪ್ಪಿನಕಾಯಿ ಮತ್ತು ತುತ್ತಿಗೊಂದು ಸಂಡಿಗೆ ಹಪ್ಪಳ ಇಲ್ಲ ಅಂದ್ರೆ ನನಗೆ ನಡೆಯೋದೇ ಇಲ್ಲ. ಈಗೀಗ ಅದನ್ನ ಅಂತಿದ್ದೆ, ಈ ವರ್ಷ ನೀನೇನ್ಲೇ ಏನು ಶಾವ್ಗಿ ಮಾಡಲಿಲ್ಲ, ಸುತ್ತಿ ಬೀಜ ಮಾಡಲಿಲ್ಲ, ಸಂಡಿಗಿಲ್ಲ, ಏನೂ ಇಲ್ಲ, ಕೈ ಮುರ್ಕೊಂಡು ಅಂತಂದೆ. ಚಲೋ ಆತ್ ನೋಡ್ರಿ ಅಕ್ಕರ. ಅಯ್ಯ, ಹಂಗಂದ್ರೆ ತಡ್ರಿ, ಸುತ್ತಿ ಬೀಜ ಗೌಲಿನೂ ಮಾಡೀವಿ ನಾವು. ಒಂದೇ ಕೆಲಸ ಮಾಡ್ರಿ, ಒಂದೇ 2 ಮಿನಿಟ ನೀವು ಇಲ್ಲಿರ್ರಿ, ನಾ ಹೋಗಿ ಒಂದಿಷ್ಟು ಚಿಲ್ಕ ಹಾಕೊಂಡ್ ಬಂದ್ಬಿಡ್ತೀನಿ. 1 ನಿಮಿಷ ರೀ. ಯಾಕ ಬಾಬೆ, ಒಂದಿಟ್ಟು ಅವ್ರಿಗೆ ಹಾಕಿ ಕೊಡೋಣ. ನಡಿ ಬಂದೆ. ಈಗ ದಿಂದಾಗ ನಾವ ತಂಗಿ ನಿಂಗ? ಹ್ಞೂ ರೀ, ದಿಂದಾಗ ರೀ, ಅದಕ್ಕೆ ಬಂದೇನ್ರಿ. ಬಾಣಂತನಕ್ಕಂತನ ಬಂದ್ ನೋಡ್ರಿ. ಆರಾಮಿರವ, ಹಿಂಗೆ ಹೊರಗೆ ಕುಂದ್ರಬೇಡ, ದೊಡ್ಡವ್ರು ಹೇಳೋದು ಕೇಳು, ಹಠ ಮಾಡಬೇಡ. ಮತ್ತೆಲ್ಲರೂ ಕೂತಿದ್ವಿ, ನಾವು ಸುಮ್ಮನೆ ಆದ್ವಿ. ಅಮ್ಮರ ಹೆಂಗೆ ಹೇಳ್ತಾರ ಹಂಗೆ ಕೇಳು, ಹುಷಾರಿರು. ಇನ್ನು ಮತ್ತೆ ಹೇಳಿ ಕಳಿಸ್ರಿ ಸೀನಪ್ಪಣ್ಣಾರ. ಯಾಕಾಗಿಲ್ರಿ, ಹೇಳಿ ಕಳಿಸ್ತೀವ್ರಿ. ನಮ್ಗಿನ್ನು ಹೊತ್ತಾಗತ್ತಾ, ಬರೋಣ್ರಿ. ಏನ ಕರೆಕ್ಟಾಗಿ ಹೋಗ್ಯಾಳ ರೀ? ಇಲ್ಲೇ ಈಚೆ ಕಡೆ
ಕಳಿಸ್ಬಿಡ್ರಿ, ಹಿಂಗ ಕೊಡ್ತೀವಿ, ಹಿಂದಿಂದ ಕೊಡಬಾರ್ದು ಸಂಡಿಗೆ ಪಂಡಿಗೆ. ಹೌದಾ? ಹಾಂ ಆತಾಳ. ಹಂಗ ಅಂತ ಬರ್ರಿ, ಹಂಗ ಹೋಗ್ಬಿಡನ್ ಮರೆ. ಹೋಗಿ ಬರ್ತೀವಿ ತಂಗಮ್ಮ ಕವಿತಾ, ಹೋಗಿ ಬರ್ತೀವ್ರಿ. ಹಾಂ ಹೋಗ್ಬರ್ರಿ. ಹ್ಞೂ ರೀ, ಹೋಗ್ಬರ್ರಿ. ಹ್ಞೂ ರೀ ಮಾವರ, ಹೋಗ್ಬರ್ರಿ. ಶರಣ್ರಿ ನಮ್ಮ ಸಾಹುಕಾರ ಮಂದಿಗೆ, ನಮ್ಮೆಲ್ಲ ರೈತ ಬಾಂಧವರಿಗೂ ಮತ್ತು ನಮ್ಮೆಲ್ಲ ವೀಕ್ಷಕ ಬಾಂಧವರಿಗೆ ಮಣ್ಣೆತ್ತಿನ ಅಮಾಸೆಯ ಹಾರ್ದಿಕ ಶುಭಾಶಯಗಳು. ಯಾರ್ಯಾರ ಮನೆಗೆ ಏನೇನು ಮಾಡ್ತೀರಿ, ನಾನು ಮಣ್ಣೆತ್ತಿನ ಅಮಾಸೆ ರಿಗಾರ್ಡಿಂಗು ಈ ಚಾನಲ್ ಒಳಗೆ ಏನೂ ವಿಡಿಯೋ ಮಾಡ್ತಾ ಇಲ್ಲ. ಇನ್ನೊಂದು ನಂದು ಪಕ್ಕಾ ಸ್ವದೇಶಿ ಐತಲ್ಲ, ಅದರದ್ದು ಲಿಂಕು ಇವಾಗ ಕಮೆಂಟ್ ಸೆಕ್ಷನ್ ಒಳಗೆ ಪಿನ್ ಮಾಡಿರ್ತೀನಿ. ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಚಾನಲ್ಗೂ ಸಪೋರ್ಟ್ ಮಾಡಿ. ಅದರೊಳಗೆ ಮಣ್ಣೆತ್ತಿನ ಅಮಾಸೆ ಹಳ್ಳಿ ಒಳಗೆ, ಅದು 1990 ಆ ಕಾಲದೊಳಗೆ ಯಾವ ಥರ ಮಾಡ್ತಿದ್ರು, ಹೆಂಗೆಲ್ಲ ಸೆಲೆಬ್ರೇಷನ್ ಮಾಡ್ತಿದ್ರು, ಯಾಕಂದ್ರೆ ಅದು ಪಕ್ಕಾ ನಮ್ಮ ನಾರ್ತ್ ಕರ್ನಾಟಕ ಏನಂತೀವಿ, ಅದು ನಮ್ಮದು ಕೃಷಿ ಪ್ರಧಾನವಾದ ಮನೆಯಾಗಿರೋದ್ರಿಂದ ಅಲ್ಲಿ ಯಾವ ಥರ ಮಾಡ್ತಾರೆ ಅನ್ನೋದನ್ನ ನಾನು ತೋರಿಸ್ತೀನಿ. ದಯವಿಟ್ಟು ಅಂದ್ರೆ ಇವತ್ತಿನ ವಿಡಿಯೋದಾಗ ಬರಲ್ಲ, ಆದರೆ ನೋಡ್ರಿ, ಆ ಚಾನಲ್ಗೂ ಹಾಕ್ತೀನಿ ಎಲ್ಲ ಕಥೆಗಳನ್ನು. ದಯವಿಟ್ಟು ಎರಡೂ ಚಾನಲ್ಗೂ ನಿಮ್ಮ ಸಪೋರ್ಟ್ ಅವಶ್ಯಕವಾಗಿರೋದ್ರಿಂದ ನಿಮ್ಮ ಬೆಂಬಲ, ನಿಮ್ಮ ಪ್ರೀತಿ, ನಿಮ್ಮ ಅಮೂಲ್ಯವಾದ ಲೈಕು, ಕಮೆಂಟ್ಗಳು ಮತ್ತು ಹೈ ಪಾಯಿಂಟ್ಸ್ನ ದಯವಿಟ್ಟು ನನಗೆ ಕೊಡ್ರಿ. ನೀವು ಹೆಂಗೆಂಗ ಹೈಪ್ ಮಾಡ್ತೀರಿ ನನ್ನ ಚಾನಲ್ಗಳಿಗೆ. 3 ಸರಿ ಇರುತ್ತೆ ವಾರದಾಗ ಒಬ್ರಿಗೆ ಮಾಡೋಕ್ಕೆ. ನೀವು ಒಂದೊಂದು ವಿಡಿಯೋಗೆ ಮಾಡಿರ್ತೀರಿ, ನಿಮ್ಗೆ ಇಷ್ಟ ಅದು ಮಾಡದೇ ಇರೋರು ಯಾರಾದರೂ ಇದ್ದರೆ ದಯವಿಟ್ಟು ಹೈಪ್ ಮಾಡಿ. ನಮ್ಗೆಲ್ಲ ವಿಡಿಯೋಗಳು ನಿಮ್ಗೆ ಬಂದು ರೀಚ್ ಆಗ್ತಾವು. ಇಲ್ಲಾಂದ್ರೆ ನಮ್ಮ ವಿಡಿಯೋಗಳು ನಿಮಗೆ ಬರಲ್ಲ, ನಾವು ಮಾಡೋ ಕಥೆಗಳು ನಿಮಗೆ ಸಿಗೋದಿಲ್ಲ. ದಯವಿಟ್ಟು ಹೈಪ್ ಪಾಯಿಂಟ್ಸ್ನ ಕೊಡೋದು ಮತ್ತು ಕಮೆಂಟು, ಲೈಕು ಮಾಡಿ ನಿಮ್ಮ ಅಮೂಲ್ಯವಾದ ಸಬ್ಸ್ಕ್ರಿಪ್ಷನ್ನು ನಮಗೆ ಕೊಡಿ ಅಂತ ಕೇಳ್ತೀನಿ. ನಂಗೆ ಬಾಯಾಗ ಗುಳ್ಳೆಗೆವ್ರಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಧನ್ಯವಾದಗಳು. ಹಂಗಂದ್ರೆ ನಾವು ಬರ್ತೀವಿ ರೀ. ಬರ್ತೀವಿ. ಯವ್ವ ತಾಯಿ, ಈಗಿನ ನಿರ್ಮಲ, ನಡಿ ಒಳ ನಡಿ. ಹೇಳೋದು ಕೇಳು. 3 ಸಂಜೆಲೆ ಹಿಂಗೆ ಹೊಟ್ಟೆ ಬಿಟ್ಕೊಂಡು ಕುಂದ್ರಬೇಡ. ಹಿತ್ಲರಾಗ್ಲಿ ಅಂಗಳರಾಗ್ಲಿ ಒಳ್ಳೇದಲ್ಲ. ನಮ್ಮ ಹಿತ್ತಲ್ದಾಗೂ ಈ ಕಡೆ ಮನೆ ಅದಾವು, ಅಡ್ಡಾಡ್ತಾರ ಜನ. ಇರಡಿಲಿ ಕಣ್ಣಿಗೆ ಕಲ್ಲು ಹೊಡಿತೈತಂತ, ಬೇಡ. ಮೊದ್ಲ ಕೆಂಪು ತಗೊಳ್ನೆಕ್ಕಿ ಎಡೋದು ಕೇಳು. ನಡಿ ಒಳ ನಡಿ. ಅದ್ರಾಗ ನಿನಗೆ ಹೆಣ್ಣ ಹುಟ್ಟುತ್ತೊಳ್ಳೆ ನಿನಗೆ ನಿರ್ಮಲ, ಅದು ಮಾತ್ರ ಕರೆ. ಯವ್ವ ಏನತ್ತಿಯಮ್ಮ ಹಿಂಗಂತಿ ನೀನು? ನಮ್ಮ ಅತ್ತಿ ಹೇಳಿ ಕಳ್ಸೋಣ, ಗಂಡ ಹಡ್ಕೊಂಬರ್ಬೇಕು ನೀನು ಅಂತಂದು. ನೀನು ನೋಡಿದ್ರೆ ಹೆಣ್ಣಾಗತ್ತಂತೀಯಲ್ಲ, ಅದು ಹೆಂಗೆ ಹೇಳ್ತೀವಿ ನೀನು? ಅದು ಹೆಂಗೆ ಹೇಳ್ತಿ ಅಂದ್ರೆ ನೀನು ನೋಡು ಹೆಂಗೆ ಬೆಳೋಗಲ್ಲ ಆಗಿ ಅಂದ್ರೆ ಇಲ್ಲೋಡಿಲಿ ಕೆಂಪೋಗಲ್ಲ ಲಾಲಿ ಆಗ್ಬಿಟ್ಟಿದ್ ನೀನು. ಹೆಣ್ಣು ಹುಟ್ಟಿದ್ರ ಹಿಂಗೆ ಬಣ್ಣ ಬರೋದು, ಅದಾಗ ಹೊಟ್ಟೆಗೆ ಏನಾರ ಗಂಡು ಕೂಸಿತ್ತಂದ್ರ ಬಣ್ಣ ಎಲ್ಲ ಸುಟ್ಟೋಗ್ಬಿಡುತ್ತಂತ. ಹೌದಲ್ರಿ ಅತ್ತಿಯಾರ? ಹೌದು ನಿರ್ಮಲತ್ತಿ, ಖರೇನ ಸುಳ್ಳಲ್ಲ. ನಂಗೆ ಫಸ್ಟ್ ಈಕೆ ಹೊಟ್ಟೆಗಿದ್ದಾಗ ನನಗೂ ಎಲ್ಲರೂ ಹಂಗೆ ಅನ್ನೋರು, ಭಾಳ ಬಣ್ಣ ಬಂದಿಯವ ನೀನು, ಭಾಳ ಬಣ್ಣ ಬಂದಿ ನೀನು, ಭಾಳ ಬೆಳಗಾಗಿ ಅನ್ನೋರು ಎಲ್ಲರೂ. ಹಂಗೆ ಅಂದಂಗನ ಎಲ್ಲರೂ ಹೆಣ್ಣಾಗತ್ತಂದ್ರೆ ಈಕೆ ಹುಟ್ಟಿಬಿಟ್ಲ. ಇವ ಬೇಡವ ಸುನೀತಾ, ಕರೇನ ನಮ್ಮ ಅತ್ತಿ ಗಂಡು ಕೂಸು ಅಂತ ಸಾಯ್ತಾಳ. ಆಕಿನ ಮೊದ್ಲ ಮುದಿ ಮಾರಿ ಇಟ್ಟೈತೆ ನನ್ನ ಗಂಡಂದು ಮಕ. ಆದ್ರೂ ಹೆಂಗಂದ್ರೆ ಇನ್ನೊಂದು ಮದುವೆ ಮಾಡ್ತೀನೋ ಅಂತ ಹೆದರ್ಸ್ತಾಳ ಆಕಿ. ಆ ಮುದುಕಿಗೆ ಇನ್ನೊಂದು ಮದುವೆ ಮಾಡಿದ್ಲ. ಬೇಡ ನನಗಂಕರು ಗಂಡು ಕೂಸ ಹುಟ್ಲವ. ನನಗೂ ಒಂದು ಬದುಕಿಗೆ ಆಧಾರ ಆಗತ್ತ. ಇವ ಬೋಳ್ಗುಂಡ ಉಪಯೋಗಿಲ್ಲ, ಏನು ಮಾಡ್ಬೇಕಂತ ಅವ್ನು ಕಟ್ಕೊಂಡು ಅದ್ರಾಗ ಹೆಂಗೆ ಜೀವನ ಮಾಡಕತ್ತೀನ ನನಗೆ ಗೊತ್ತು. ಈಗ ಮತ್ತೆ ಹೆಣ್ಣು ಕೂಸ ಆತಂದ್ರೆ ಅದ್ರದ್ದು ಎಲ್ಲನೂ ಮಾಡೋದು ನನಗೆ ಆಗ್ಬೇಕಲ್ಲ. ಹೆಂಗ ನೋಡು ಈ ಸರಿ ಸುಮ್ಮನಿರು ನೀನು, ನಾನಾ ಬರ್ತೀನಿ. ಬರಲಿ ಕರಿಯಾಕೆ ನೀನು ಹಾಡದ ಮ್ಯಾಗ ಐತ್ ನೋಡು. ಒಬ್ಬೊಬ್ಬರಿಗೆ ಗ್ವಾಮಾಳಕ್ಕೆ ನಾನಾ ತಿರುತ್ತೀನಿ. ನಾನು ಹೋಗ್ಲಿ ಬಿಡು ಮಾತಾಡಬಾರ್ದು ಮಾಡಬಾರ್ದು ಅಂದ್ರೆ ಯಾಕ ಇದು ಅತಿನ ಆಗೈತಿ. ಮಾತಾಡ್ತೀನಿ ಇವ್ರಿಗೆ. ಕೆಂಪಿ ಯಾರಿಗೆ ಗೊತ್ತಿದ್ ನಿನ್ನ ಹೆಸರು? ಎಲ್ಲರೂ ನಿನಗೆ ಪುಟ್ಟವ ಅಂತಾರ, ಮತ್ತು ನಿನ್ನ ಹೆಸರು ಪುಟ್ಟವನ? ನಾನು ಯಾಕೆ ಎಲ್ಲರೂ ಕರ್ದಂಗೆ ಕರೀಲಿ? ನಾಳೆ ನಿನ್ನ ಮದುವೆ ಆಗವ ನಾನ, ಹೌದಾ? ಹಂಗಾಗಿ ನಿನಗೆ ಪುಟ್ಟವ ಅಂತ ಕರೆಯೋದಿಲ್ಲ, ನಾನು ಕೆಂಪಿ ಅಂತಾನೆ ಕರಿತೀನಿ. ಕೆಂಪಿ ಲೇ ಸುಂದ್ರಿ, ಮತ್ತ ಕೆಂಪಿ ಅಂತ ಕರಿಪಿ ಅಂತ ಕರೆಯಕ್ಕಾಗತ್ತನ? ಆತ್ ಬಿಡು, ಅಜ್ಜ ನೀನನ್ನು ಕೆಂಪಿ ಅಂತ ಕರೀಲಿ, ನಾನು ನಿನ್ನನ್ನು ಕರಿಪಿ ಅಂತ ಕರಿತೀನಿ. ಏನಂತಿದಿ? ಬುಡ ಈರಣ್ಣ ಅತ್ತಿಗಿತ್ತಾಳ, ನೀನು ಹಾಗಾದಿ ನೋಡಪ್ಪ. ಹೇಳ್ತೀನಲ್ಲ ನಾನು. ಆ ಮೊದ್ಲ ಆಕಿ ಉಯ್ ಅಂತಂದು ಕುಯ್ ಮಾಡೋದಾಗನ ಶಾಣಕ್ಯದಾಳ. ನೀನು ಮತ್ತಕ್ಕಿ ಅಳಿಸ್ತಿದ್ದಿ. ಯವ್ವ ನಿನ್ನ ಮಗಳು ಹಗರಿಲ್ಲ ಯವ್ವ. ಹೋದ್ ಸರಿ ನೀ ಅದಕ್ಕೆ ಬಂದಿದ್ದಲ್ಲ, ಬಂದಾಗ ಬದತ್ಲಿಗೆನ ನಾನು ಮೊಮ್ಮಗಳ ಅಂತಂದು ಕೆಂಪಿ ಅಂತ ಹೋದ್ನೆ, ಕಾಡ್ಸಕತ್ನಿಲ್ಲ. ಕೆಂಪಿ ನೀನು ಮೂಗ್ ಮಂಡೈತಿ ಅಂತ ಅನ್ನತ್ಲಿಗೆನ ಬುಜುಕ್ಕ ಎಡಕಲ್ ಬುಜುಕ್ ಕಡದ್ಲಂದ್ರೆ ಸುನೀತಾ, ಈ ನೋಡಿ ಇನ್ನ ಹಲ್ಲಟ್ಟಿದ್ ಕಲೀತ್ ನೋಡ್ಬೇಕಾರೆ. ಎಷ್ಟು ದಿನ ಆತ ನೀವು ಹೋಗಿ ಬಂದು? ಅಯ್ಯೋ ಹೌದಪ್ಪ, ಕರೆನ ಕಡ್ದ್ಲಾ? ಇದನ್ನ ಯಾವ ಕಲ್ತಿಲ್ಲ ನೀನು? ಪುಟ್ಟಕ್ಕ ಏನದು ಅಜ್ಜ ಕಡ್ದಿಯಾ?
ನೋಡು ಸುನೀತಾ ಹೆಂಗೆ ಮಾಡ್ತಾವ್ ನಿನ್ನ ಮಗಳು ಒಂದು ಕೆಲಸ ಮಾಡು ಆಕಿನ ಇಲ್ಲೇ ಬಿಟ್ಟು ಹೋಗ್ಬಿಡು ನಾನು ಮತ್ತೆ ಈಗ ಹೆಂಗೆ ನನಗೆ ಇಬ್ರು ಅದಾರ ಅವ್ರಿಬ್ರಿಗೂ ವಯಸ್ಸಾಗೈತಿ ಅವ್ರಿಬ್ರಿಗೂ ಕೆಲಸ ಮಾಡೋದಾಗೋದಿಲ್ಲ ಈಕಿನ್ನ ಸುಂದ್ರಿನ ಮದುವೆ ಆಗಿ ಕೆಂಪಿನ ಈಕಿ 3ನೇ ಅಂತ್ಯಾಗ ಇಲ್ಲೇ ಇರ್ತಾಳ ಏನವ ನನಗೆ ಅಡ್ಗೆ ಮಾಡಿ ಚಾ ಮಾಡಿ ರೊಟ್ಟಿ ಬಡ್ದು ಕೊಡ್ತೀನಿ ನೀನು ನಿನ್ ಮದುವೆ ಆಗಲ್ಲ ಹೋಗು ಮುದುಕ ನಾನ್ ಮದುವೆ ಆಗಲ್ಲ ನಾನು ಈರಣ್ಣ ಮಾಮನ್ ಮದುವೆ ಆಗ್ತೀನಿ ಅವ್ವ ಒಲ್ಲ ಸುನೀತಾ ಏನವ್ವ ನಿನ್ನ ಮಗಳು ತಯಾರಾಗ್ಬಿಟ್ಟಾಳಲ್ಲ ಆ ಲೋ ಇರಣ್ಣ ನೋಡಲ್ಲಕಿ ನಿನ್ನ ಮದುವೆ ಅಂತ ಯವ್ವ ನಾನಂತ್ರ ಈಕಿನ ಮದುವೆ ಆಗೋದಿಲ್ಲ ಈಕಿನ ಮದುವೆ ಬಿಟ್ರೆ ನಾನು 3 ಹೊತ್ತು ಉಪಾಸನ ನೋಡು ಆಕಿಗೆ ಏನೂ ಮಾಡಕ್ ಬರಲ್ಲ ಅಂತ ಅಡಿಗೆ ಮಾಡಕ್ ಬರಲ್ಲ ಅಂತ ಚಾ ಮಾಡಕ್ ಬರಲ್ಲ ಅಂತ ರೊಟ್ಟಿ ಮಾಡಕ್ ಬರೋದಿಲ್ಲ ಮತ್ತೆ ಇಂತಕಿನ ಮದುವೆಗೆ ಏನ್ ಮಾಡ್ಲಾ ನಾವಲ್ಲೇ ಈಕಿನ ನಾ ಮದುವೆ ಆಗಲ್ಲ ಅಯ್ಯೋ ಏನ ಲಕ್ಷ್ಮಿ ನಿನ್ನ ಮೊಮ್ಮಗಳ ಸುನೀತಿ ನಿನ್ನ ಮಗಳು ಏನವ ತಿನ್ನದ ಲೇ ಈರಣ್ಣ ಮಾಮನ ಮದುವೆ ಆಗ್ಬಡ್ಲೆ ಬಸಣ್ಣನ ಮದುವೆ ಆಗ ಚಲೋ ಆಗತ್ ಜೋಡಿ ಹೆಂಗ ಮತ್ತೀಗ ಬಸಣ್ಣ ಹೌದಲ್ಲ ನಮ್ಮ ಬಸಣ್ಣ ಎಲ್ಲದನ ಬಸಣ್ಣ ಮನೆಯಾಗಿಲ್ಲ ಹೌದು ಅದಕ್ಕೆಮ್ಮ ಎಲ್ಲದನ್ ಬಸಣ್ಣ ನಾ ಬಂದಾಗಿದ್ದ ಮಧ್ಯಾಹ್ನ ಆಟಾಡಕ್ ಹೋಗ್ತೀನಂತ ಹೋದ್ನಲ್ಲ ಏ ಈರಣ್ಣ ಎಲ್ಲದನು ಈರಣ್ಣ ಬಸಣ್ಣ ಎಲ್ಲಿ ಅವ್ವ ಬಸಣ್ಣ ಹೊರಗೆ ಆಟಾಡಕತ್ತಿದ್ದ ಇವರೆಲ್ಲರೂ ನಾವು ಇಲ್ಲಿ ಬಂದ್ವಲ್ಲಿ ಇಟ್ಟಿದಾಗ ಅದನ್ನ ನೋಡ್ತೀನಿ ತಡಿ ಹೊರಗೆ ನೋಡಿ ಬರ್ತೀನಿ ನೀ ಕುಂದ್ರು ನಾನು ನೋಡ್ತೀನಿ ಬಸಣ್ಣನ ನೋಡ್ನಡ್ಲ ಎಲ್ಲದನ ಅಲ್ಲಿ ಇತ್ಲತ್ತದ್ರನ್ನ ನೀನು ಅವರು ಆತ ಮುಖಂಡನ ಮಕ್ಳು ಅದಾರಲ್ಲ ಆತ ಷಣ್ಮುಗ ಅವನ ಜೊತೆಗೆ ಆಡ್ತಿರ್ತಾನ ನೋಡೋಗಲ್ಲ ಒಂದಿಟ್ಟು ಅಲ್ಲ ಈ ಹುಡುಗ ಮನೆಗೆ ಬಂದಿಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗೋದಿಲ್ಲನ ಹೊಸರು ಇಲ್ಲೇ ದುಂಡಕ ಕುತ್ಕೊಂಡ್ರಿ ಹುಡುಗಿಲ್ಲ ಅನ್ನೋದು ಯಾರಿಗೂ ಗೊತ್ತಾಗಿಲ್ಲ ಈಗ ಗೊತ್ತಾಗಿತ್ತ ನಿಮ್ಗೆ ಬಂದಾನ ಎಲ್ಲ ಉಣ್ಣಕ್ಕವ ಅಲ್ಲ ಬಸಣ್ಣ ಇವತ್ತು ಉಣ್ಣಕ್ಕೂ ಬಂದಿಲ್ಲ ರೀತಿರ ನಾನ ನೀರು ಕೊಟ್ಟಿನ್ರಿ ಉಂಡಾನ ಉಂಡು ನನಗ ಹಾಲನ್ನ ಹಾಕೊಡು ನಂಗೆ ಬಟ್ಲದ ಹಾಕೊಡು ತಾಟ್ನ ಬೇಡ ಅಂತಂದು ಹೊರ ಕುಂತು ತಿನ್ನಕತ್ತಿದ್ದ ಅಲ್ಲಿ ಅಂಗಳದಾಗ ನಾನು ಯಾಕಪ್ಪ ಹಂಗೆ ಕುಂದಿರ್ತಿದ್ದಿ ಹೊಟ್ಟಿಗೆ ಬರುತ್ತಾ ಹಿಂಗೆ ಬಾರ ಬಸು ಅಂದೆ ಇಲ್ಲ ನಾ ಇಲ್ಲೇ ಕುಂದಿರ್ತೀನಿ ಅಂತ ಕುಂತಿದ್ದ ಎಲ್ಲರೂ ಇಲ್ಲೇ ಇರ್ತಾನೆ ಬಿಡ್ರಿ ಯಾಕೆ ಗಾಬ್ರಿಕಿರಿ ಎಲ್ಲಿ ಹೊಕ್ಕನ್ ಹುಡುಗ